ಲಕ್ಕುಂಡಿ ಮಣ್ಣಲ್ಲಿ ಸಿಕ್ತು ಮಿಸ್ಟರಿ ಮಡಿಕೆ. ಅದರೊಳಗೆ ಬಂಗಾರ ಇದೆಯಾ? ರಿತ್ತಿ ಕುಟುಂಬಕ್ಕೆ ಸಿಕ್ಕ ಹಾಗೆ ಮತ್ತೆ ನಿಧಿ ಸಿಗುತ್ತಾ? ನಮಸ್ಕಾರ ವೀಕ್ಷಕರೇ, ಭೂಮಿಯ ಆಳದಲ್ಲಿ ಮಲಗಿದ್ದ ರಹಸ್ಯಗಳು ಒಂದೊಂದಾಗಿ ಎಚ್ಚರಗೊಳ್ತಾಗಿದ್ದಾವೆ. ಗದಗ ಜಿಲ್ಲೆ ಲಕ್ಕುಂಡಿ ಈಗ ಕೇವಲ ಒಂದು ಹಳ್ಳಿಯಲ್ಲ, ಅದೊಂದು ಬಂಗಾರದ ಗಣಿ ಮತ್ತು ಇತಿಹಾಸದ ಮ್ಯೂಸಿಯಂ ಆಗಿ ಬದಲಾಗಿದೆ. ಮೊದಲು ಹಾವು ಬಂತು, ಆಮೇಲೆ ಗಂಟೆ ಸಿಕ್ತು. ನಿನ್ನೆ ಸ್ವಾಮೀಜಿ ಬಂದು 1,000 kg ಚಿನ್ನ ಇದೆ ಅಂದ್ ಹೋದ್ರು. ಆದರೆ ನಿನ್ನೆಯ 5ನೇ ದಿನದ ಉತ್ಖನನದಲ್ಲಿ ಸಿಕ್ಕಿರೋದು ಏನಪ್ಪಾ ಅಂದ್ರೆ ಪುರಾತನ ಮಡಿಕೆಗಳು. ಹೌದು, ಸಾಮಾನ್ಯವಾಗಿ ಮಡಿಕೆ ಅಂದ್ರೆ ಮಣ್ಣಷ್ಟೇ ಇರತ್ತೆ ಅಂತ ಅನ್ಕೊಂಡಿರ್ತೀವಿ. ಆದರೆ ಲಕ್ಕುಂಡಿಯಲ್ಲಿ ಮಡಿಕೆ ಸಿಕ್ಕರೆ ಅದರ ಅರ್ಥನೇ ಬೇರೆ ಇದೆ. ಯಾಕಂದ್ರೆ ಕಳೆದ 15 ದಿನಗಳಿಂದ ಇದೇ ರಿತ್ತಿ ಕುಟುಂಬದವರಿಗೆ ಮಡಿಕೆಯಲ್ಲೇ ಬಂಗಾರ ಸಿಕ್ಕಿದ್ದು. ಹಾಗಾದ್ರೆ ಇವತ್ತು ಸಿಕ್ಕಿರೋ ಮಡಿಕೆಯೊಳಗಡೆ ಏನಿದೆ? ಅದರೊಳಗಡೆ ಬಂಗಾರದ ನಾಣ್ಯಗಳು ಇದ್ವಾ ಅಥವಾ ಬರೀ ಮಣ್ಣು ಇತ್ತ? ಆ ಮಡಿಕೆಗಳು ಕಲ್ಯಾಣಿ ಚಾಲುಕ್ಯರ ಕಾಲದ ಖಜಾನೆಗಳಾಗಿದ್ವಾ? ಬನ್ನಿ ಇವತ್ತಿನ ಡೀಟೇಲ್ಡ್ ವಿಡಿಯೋದಲ್ಲಿ 5ನೇ ದಿನದ ಮಿಸ್ಟರಿ ಉತ್ಖನನದ ಬಗ್ಗೆ ಡಿಕೋಡ್ ಮಾಡೋಣ. ಜೊತೆಗೆ ಲಕ್ಕುಂಡಿಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಸರ್ಕಾರ. ಇದರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ಜೊತೆಗೆ ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ. ಮತ್ತೊಂದು ಇಲ್ಲಿ ಏನಂದ್ರೆ, ಇಲ್ಲಿ ಪುರಾತತ್ವ ಇಲಾಖೆನೋ ಅಥವಾ ಸರ್ಕಾರನೋ ಬರೀ ಬಂಗಾರ ಚಿನ್ನವನ್ನ ಅಗದು ಹುಡುಕ್ತಾ ಇದೆ ಅಂತಲ್ಲ. ಇಲ್ಲಿ ಇರುವಂತಹ ಒಂದೊಂದು ಇತಿಹಾಸದ ಪುಟಗಳನ್ನ, ಒಂದೇ ಒಂದು ಚೂರು ಸಿಕ್ಕರು, ಒಂದು ಸೂಜಿ ಸಿಕ್ಕರೂ ಕೂಡ ಅದರ ಇತಿಹಾಸ, ಅದು ಒಂದು ಇತಿಹಾಸ, ಮುಂದಿನ ಪೀಳಿಗೆಗೆ ಇತಿಹಾಸವನ್ನ ಜೀವಂತವಾಗಿಡುವಂತಹ ಕೆಲಸ ಮಾಡ್ತಾ ಇದೆ. ಬರೀ ಚಿನ್ನನೇ ಹುಡುಕ್ತಾ ಇದೆ ಅಂತ ನಾವೆಲ್ಲೂ ಕೂಡ ಹೇಳ್ತಾ ಇಲ್ಲ. ಸಾಕ್ಷಿಗಳನ್ನ ಹುಡುಕೋದಕ್ಕೆ ಪುರಾತತ್ವ ಇಲಾಖೆ ಮುಂದಾಗಿದೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಉತ್ಖನನ ಕಾರ್ಯ 5ನೇ ದಿನಕ್ಕೆ ಕಾಲಿಟ್ಟಿದೆ. ಮಂಗಳವಾರ ಬೆಳಗ್ಗೆ ಇಲಾಖೆಯ ಸಿಬ್ಬಂದಿಗಳು ಮತ್ತು ಕಾರ್ಮಿಕರು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಣ್ಣು ಅಗಿತಾಗಿದ್ರು. ಜೆಸಿಬಿ ಬದಲು ಕೈಯಿಂದಲೇ ನಾಜೂಕಾಗಿ ಮಣ್ಣನ್ನು ಸರಿಸಲಾಗ್ತಾಗಿತ್ತು. ಆಗ ಮಣ್ಣಿನ ಪದರದ ನಡುವೆ ಕೆಂಪು ಬಣ್ಣದ ಮಡಿಕೆಯ ಚೂರುಗಳು ಮತ್ತು ಅರ್ಧ ಆಕಾರದ ಮಡಿಕೆಗಳು ಕಾಣಿಸ್ಕೊಂಡಿವೆ. ಇದನ್ನ ನೋಡಿದ ತಕ್ಷಣ ಅಧಿಕಾರಿಗಳ ಕಣ್ಣು ಅರಳಿದೆ. ಯಾಕಂದರೆ ಪುರಾತತ್ವ ಶಾಸ್ತ್ರದಲ್ಲಿ ಮಡಿಕೆಗಳು ಅಂತಂದ್ರೆ ಇತಿಹಾಸದ ಟೈಮ್ ಮಿಷನ್ ಇದ್ದ ಹಾಗೆ. ಆದ್ರೆ ಊರಿನ ಜನರ ಕುತೂಹಲನೇ ಬೇರೆ ಇದೆ. ಅವರೆಲ್ಲರೂ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ, ಆ ಮಡಿಕೆ ಖಾಲಿನಾ? ಅದರೊಳಗಡೆ ಏನಾದ್ರೂ ಚಿನ್ನ ಇದೆಯಾ ಅಂತ. ಅಧಿಕಾರಿಗಳು ಸದ್ಯಕ್ಕೆ ಆ ಮಡಿಕೆಯನ್ನ ಹೊರತೆಗೆದು ಬ್ರಷ್ನಿಂದ ಕ್ಲೀನ್ ಮಾಡಿ ಲ್ಯಾಬ್ಗೆ ಕಳಿಸೋದಕ್ಕೆ ಪ್ಯಾಕ್ ಮಾಡಿದ್ದಾರೆ. ಅದರೊಳಗೆ ಧಾನ್ಯ ಇತ್ತ ಅಥವಾ ನಾಣ್ಯಗಳು ಇದ್ವಾ ಅನ್ನೋದು ವೈಜ್ಞಾನಿಕ ಪರೀಕ್ಷೆಯ ನಂತರವೇ ಗೊತ್ತಾಗಲಿದೆ. ಇನ್ನು ಲಕ್ಕುಂಡಿಯಲ್ಲಿ ಮಡಿಕೆ ಕಂಡ್ರೆ ಜನ ಯಾಕಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಕೇವಲ 15 ದಿನಗಳ ಹಿಂದೆ ಇದೇ ಲಕ್ಕುಂಡಿ ಗ್ರಾಮದ ಗಂಗವ್ವ ರಿತ್ತಿ ಅವರ ಮನೆಯಲ್ಲಿ ಹಳೆ ಮನೆ ಕೆಡವಿ ಹೊಸ ಮನೆ ಪಾಯ ಅಗಿತಾಗಿದ್ರು. ಆಗ ಅವರಿಗೂ ಕೂಡ ಸಿಕ್ಕಿದ್ದು ಇದೇ ರೀತಿಯ ಮಡಿಕೆಗಳು. ಆದರೆ ಅವು ಖಾಲಿ ಇರಲಿಲ್ಲ. ಅದರ ತುಂಬ ಬಂಗಾರದ ನಾಣ್ಯಗಳು, ಮುತ್ತು, ರತ್ನದ ಆಭರಣಗಳು ಇದ್ವಂತೆ. ಅದರ ಮೌಲ್ಯ ಕೋಟ್ಯಾಂತರ ರೂಪಾಯಿ. ಆ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ನಮ್ಮ ಊರಿನ ಮಣ್ಣಲ್ಲಿ ಬಂಗಾರ ಬೆಳೆಯುತ್ತೆ ಅಂತ ಲಕ್ಕುಂಡಿ ಜನ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಹಾಗಾಗಿ ಇವತ್ತು ಉತ್ಖನನದಲ್ಲಿ ಮಡಿಕೆ ಸಿಕ್ಕಾಗ ಸಹಜವಾಗಿ ಇಲ್ಲೂ ಕೂಡ ಚಿನ್ನ ಇರಬಹುದು ಅನ್ನೋ ನಿರೀಕ್ಷೆ ಎಲ್ಲರನ್ನ ಮೂಡಿಸ್ತಾ ಇದೆ. ವೀಕ್ಷಕರೇ, ಲಕ್ಕುಂಡಿ ಅನ್ನೋದು ಸಾಮಾನ್ಯ ಹಳ್ಳಿಯಲ್ಲ. ಇತಿಹಾಸದ ಪ್ರಕಾರ ಇದು ಕಲ್ಯಾಣಿ ಚಾಲುಕ್ಯರ ಕಾಲದ ಪ್ರಮುಖ ವಾಣಿಜ್ಯ ನಗರಿ ಮತ್ತು ರಾಜಧಾನಿ. ಇಲ್ಲಿ ಒಂದು ಟಂಕಸಾಲೆಗಿತ್ತಂತೆ, ಅಂದರೆ ಬಂಗಾರದ ನಾಣ್ಯಗಳನ್ನು ತಯಾರಿಸುವ ಫ್ಯಾಕ್ಟರಿಯೇ ಇತ್ತಂತೆ. ಲಕ್ಕುಂಡಿಯ ಹಳೆ ಹೆಸರು ಲೋಕಿಗುಂಡಿ. ಇಲ್ಲಿನ ಶ್ರೀಮಂತ ವರ್ತಕರು, ವ್ಯಾಪಾರಿಗಳು, ರಾಜರುಗಳು ತಮ್ಮ ಸಂಪತ್ತನ್ನು ಬ್ಯಾಂಕಲ್ಲಿ ಇಡೋ ಹಾಗಿರ್ಲಿಲ್ವಂತೆ. ಅವರೆಲ್ಲರೂ ಮಡಿಕೆಯಲ್ಲಿ ಹಾಕಿ ಭೂಮಿಯ ಆಳದಲ್ಲಿ ಬಚ್ಚಿಡ್ತಾಗಿದ್ರು. ಶತ್ರುಗಳು ದಾಳಿ ಮಾಡಿದಾಗ ಆ ಸಂಪತ್ತನ್ನು ಉಳಿಸಿಕೊಳ್ಳುವುದಕ್ಕೆ ಇದೊಂದೇ ದಾರಿಯಾಗಿತ್ತು. ಹಾಗಾಗಿ ಇವತ್ತು ಸಿಗ್ತಾ ಇರುವ ಪ್ರತಿಯೊಂದು ಮಡಿಕೆಯೂ ಒಂದೊಂದು ಮಿನಿ ಬ್ಯಾಂಕ್ ಲಾಕರ್ ಆಗಿರಬಹುದು ಅನ್ನೋದು ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ಇನ್ನು ಈ ಮಡಿಕೆ ಸಿಗುವ ಹಿಂದಿನ ದಿನದಲ್ಲಿ ಏನೆಲ್ಲ ಸಿಕ್ತು ಅನ್ನೋದನ್ನ ಒಂಚೂರು ನೆನಪಿಸಿಕೊಳ್ಳೋದಾದ್ರೆ, ನಾಗರಹಾವು. ಅಮಾವಾಸ್ಯೆಯ ದಿನ ಅಂದರೆ ವರ್ಷದ ಮೊಟ್ಟ ಮೊದಲ ಅಮಾವಾಸ್ಯೆಯ ದಿನ 5 ಅಡಿ ಉದ್ದದ 8 ಅಡಿ ಉದ್ದದ ನಾಗರಹಾವು ಪ್ರತ್ಯಕ್ಷವಾಗಿತ್ತು. ಜನ ಇದನ್ನ ನಿಧಿ ಕಾಯುವ ಹಾವು ಅಂತಂದ್ರು.
ಇನ್ನೊಂದು ಕಡೆ ನೆಕ್ಸ್ಟ್ ಡೇ ಸ್ವಾಮೀಜಿ ಭವಿಷ್ಯ ನುಡಿಯೋದಕ್ಕೆ ಬರ್ತಾರೆ. ಒಬ್ಬ ಸ್ವಾಮೀಜಿ ಬಂದು ಇಲ್ಲಿ 1,000 kg ಚಿನ್ನದ ಶಿವಲಿಂಗ ಇದೆ, 100 kg ದೇವಿಯ ವಿಗ್ರಹ ಇದೆ ಅಂತ ಬಾಬಾ ಒಂದು ಬಾಂಬ್ ಸಿಡಿಸ್ತಾರೆ. ಇದಿಷ್ಟೇ ಇಲ್ಲದೆ ನಾಗಮುದ್ರೆ ಇರುವಂತಹ ಕಲ್ಲು ಸಿಕ್ಕಿದೆ. ಈ ಎಲ್ಲ ಘಟನೆಗಳನ್ನ ಜೋಡಿಸಿ ನೋಡಿದ್ರೆ ಲಕ್ಕುಂಡಿಯಲ್ಲಿ ಏನೋ ದೊಡ್ಡ ರಹಸ್ಯ ಅಡಗಿದೆ ಅನ್ನೋದು ಸ್ಪಷ್ಟವಾಗತ್ತೆ. ಗ್ರಾಮಸ್ಥರು ಹೇಳ್ತಾರೆ, ಹಾವು ಸುಮ್ಮನೆ ಬರಲ್ಲ, ಅದು ನಿಧಿ ಇರೋ ಜಾಗವನ್ನೇ ಕಾಯ್ತಾ ಇರತ್ತೆ. ಈ ಮಡಿಕೆಗಳು ಅದರ ಸಂಕೇತ ಅಂತ ಹೇಳಿದ್ದಾರೆ. ಇನ್ನು ಕಳೆದ 5 ದಿನಗಳ ಉತ್ಖನನದಲ್ಲಿ ಸಿಕ್ಕಿರುವ ವಸ್ತುಗಳ ಲಿಸ್ಟ್ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ತಾಮ್ರದ ಶಿವಲಿಂಗ ಮತ್ತು ಗಂಟೆ, ಪೂಜೆಗೆ ಬಳಸ್ತಾ ಇದ್ದ ವಸ್ತು ಸಿಕ್ಕಿದೆ. ಪ್ರಾಚೀನ ಕಾಲದ ಆಯುಧ, ತ್ರಿಕೋಣಾಕಾರದ ಶಿಲಾಯುಗದ ಆಯುಧವೊಂದು ಸಿಕ್ಕಿದೆ. ಇದಿಷ್ಟೇ ಅಲ್ಲದೆ ಕಲ್ಲಿನಲ್ಲಿ ಕೆತ್ತಲಾಗಿರುವ ಪೀಠ ಅರ್ಥಾತ್ ಶಿವಲಿಂಗದ ಪೀಠ ಸಿಕ್ಕಿದೆ. ಇನ್ನು ಮಡಿಕೆ ಚೂರುಗಳು ಅಂದರೆ ಕೆಂಪು ಮತ್ತು ಕಪ್ಪು ಬಣ್ಣದ ಮಣ್ಣಿನ ಪಾತ್ರೆಗಳು ಸಿಕ್ಕಿದ್ದಾವೆ. ಪುರಾತತ್ವ ಇಲಾಖೆ ಮೈಸೂರು ವಲಯ ಆಯುಕ್ತರಾಗಿರೋ ಎ ದೇವರಾಜು ಅವರು ಸ್ಪಷ್ಟಪಡಿಸಿದ್ದಾರೆ, ಇವೆಲ್ಲವೂ ಕಲ್ಯಾಣಿ ಚಾಲುಕ್ಯರ ಕಾಲದ ವಸ್ತುಗಳು, ಅಂದರೆ 10 ರಿಂದ 12ನೇ ಶತಮಾನದ ವಸ್ತುಗಳಾಗಿದ್ದಾವೆ. ನಮ್ಮ ಉದ್ದೇಶ ಇತಿಹಾಸವನ್ನ ಅಗಿಯುವುದೇ ಹೊರತು ಚಿನ್ನವನ್ನ ಅಗಿಯೋದಲ್ಲ. ಆದರೆ ಅಕಸ್ಮಾತ್ ಆಗಿ ಚಿನ್ನ ಸಿಕ್ಕರೆ ಅದು ಬೋಗಸ್ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕಾರ್ಬನ್ ಡೇಟಿಂಗ್ ಮಾಡುವ ಸಾಧ್ಯತೆ ಇದೆ. ಈಗೇನು ಸಿಕ್ಕಿದಾವಲ್ಲ ಒಂದೊಂದು ಪಳುವಳಿಕೆಗಳು, ಸಾಕ್ಷಿಗಳು, ಅವೆಲ್ಲವುಗಳನ್ನ ಕಾರ್ಬನ್ ಡೇಟಿಂಗ್ಗೆ ಒಳಪಡಿಸಲಾಗತ್ತೆ. ಇದು ಎಷ್ಟು ವರ್ಷದ ಹಳೆಯದು ಅಂತ ತಿಳಿಯೋದಕ್ಕೆ ಕಾರ್ಬನ್ ಡೇಟಿಂಗ್ ಪ್ರಾಸೆಸ್ ಅನ್ನ ಇಲ್ಲಿ ವಿಜ್ಞಾನಿಗಳು ಮಾಡ್ತಾರೆ. ಇನ್ನು ಇದಿಷ್ಟೇ ಅಲ್ಲದೆ ರೆಸಿಡ್ಯೂ ಅನಲೈಸಿಸ್ ಅರ್ಥಾತ್ ಮಡಿಕೆಯೊಳಗಡೆ ಧಾನ್ಯ ಇತ್ತ, ಎಣ್ಣೆ ಇತ್ತ, ಅಥವಾ ಲೋಹ ಇತ್ತ, ಅಥವಾ ಮತ್ತೇನಾದರೂ ಚಿನ್ನದ ಲೋಹಗಳೇನಾದರೂ ಇತ್ತ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ರೆಸಿಡ್ಯೂ ಅನಲೈಸಿಸ್ ಮಾಡೋದಕ್ಕೆ ವಿಜ್ಞಾನಿಗಳು ಮುಂದಾಗಿದ್ದಾರೆ. ಒಂದು ವೇಳೆ ಮಡಿಕೆಯೊಳಗಡೆ ಬಂಗಾರದ ನಾಣ್ಯ ಸಿಕ್ಕರೆ ಲಕ್ಕುಂಡಿ ಉತ್ಖನನಕ್ಕೆ ನ್ಯಾಷನಲ್ ಲೆವೆಲ್ ಮಹತ್ವ ಸಿಗತ್ತೆ. ಕಾರಣ ಇಲ್ಲಿ ಎಷ್ಟು ಮಡಿಕೆಗಳಿದ್ದಾವೆ. ಒಂದೊಂದು ಈ ನಿಧಿಯನ್ನ ಬಚ್ಚಿಡಬೇಕಾದರೂ ಕೂಡ ಹಳೆ ಕಾಲದ ಜನರು ಎಲ್ಲ ದಿಕ್ಕುಗಳಲ್ಲಿ ಮಡಿಕೆಗಳನ್ನು ಇಡ್ತಾ ಇದ್ರು. ಅಂದರೆ ಈಗೊಂದು ಗ್ರಾಮ ಇದೆ, ಆ ಗ್ರಾಮದ ಸುತ್ತಲೂ ಕೂಡ ಮಡಿಕೆಗಳನ್ನು ಬಚ್ಚಿಡಬೇಕು, ಅಂದರೆ ಯಾರಿಗೂ ಕೂಡ ಅಂದಾಜು ಸಿಗಬಾರದು ಅನ್ನುವಂತಹ ರೀತಿಯಲ್ಲಿ ಮಡಿಕೆಗಳನ್ನು ಬರೀ ಇದೇ ಜಾಗದಲ್ಲಿದೆಯಾ ಅಥವಾ ಇಂತಹ ಮಡಿಕೆಗಳು ಎಷ್ಟು ಜಾಗದಲ್ಲಿದ್ದಾವೆ, ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ಹುಡುಕಬೇಕಾಗತ್ತೆ, ಪತ್ತೆ ಹಚ್ಚಬೇಕಾಗತ್ತೆ. ಎಕ್ಸಾಂಪಲು, ಉದಾಹರಣೆಗೆ ಒಂದು ಮಡಿಕೆಯಲ್ಲಿ ಮಣ್ಣಿಡೋದು, ಇನ್ನೊಂದು ಮಡಿಕೆಯಲ್ಲಿ ಚಿನ್ನ ಇಡೋದು. ಇಲ್ಲಿ ಮಣ್ಣು, ಚಿನ್ನ, ಯಾವ ಮಡಿಕೆ ಈಗ ಪುರಾತತ್ವ ಇಲಾಖೆಗೆ ಸಿಕ್ಕಿದೆ ಅದರ ಪಕ್ಕದಲ್ಲೇ ಮತ್ತೊಂದು ಮಡಿಕೆ ಇರಬಹುದು ಅನ್ನುವಂತಹ ಅಂದಾಜು ಅಥವಾ ಅನ್ನುವಂತಹ ಮಾತುಗಳು ಈಗ ಜನರು ಆಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗತ್ತೆ? ಅಂತಿಮವಾಗಿ ಹೇಳೋದಾದರೆ ಲಕ್ಕುಂಡಿಯ ಮಣ್ಣು ಬಗೆದಷ್ಟು ಬಂಗಾರ, ನೋಡದಷ್ಟು ವಿಸ್ಮಯ. 5ನೇ ದಿನ ಸಿಕ್ಕಿರೋ ಮಡಿಕೆಗಳು ಬರೀ ಮಣ್ಣಿನ ಪಾತ್ರೆಗಳಲ್ಲ, ಅವು ನಮ್ಮ ಪೂರ್ವಜರ ಬದುಕಿನ ಕನ್ನಡಿಯಾಗಿದೆ. ರಿತ್ತಿ ಕುಟುಂಬಕ್ಕೆ ಸಿಕ್ಕಂತೆ ಈ ಮಡಿಕೆಗಳಲ್ಲೂ ಲಕ್ಷ್ಮಿ ಕುಳಿತಿದ್ದಾಳ ಅಥವಾ ಅದು ಕೇವಲ ಇತಿಹಾಸದ ಅವಶೇಷನ? ಇದಕ್ಕೆ ಉತ್ತರ ಸಿಗುವುದಕ್ಕೆ ನಮ್ಮ ಲ್ಯಾಬ್ ರಿಪೋರ್ಟರ್ಗಳು ಅಥವಾ ಲ್ಯಾಬ್ ರಿಪೋರ್ಟ್ ಬರುವವರೆಗೂ ಕಾಯಬೇಕಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಆ ಮಡಿಕೆಯೊಳಗಡೆ ಬಂಗಾರ ಇರಬಹುದಾ? ನಿಧಿ ಸಿಕ್ಕರೆ ಅದು ಯಾರಿಗೆ ಸಿಗಬೇಕು? ಸರ್ಕಾರಕ್ಕ ಅಥವಾ ಊರಿನ ಅಭಿವೃದ್ಧಿಗ? ಲಕ್ಕುಂಡಿಯನ್ನ ಚಿನ್ನದ ನಾಡು ಅಂತ ಕರಿಬಹುದಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.